ಹಾಂ, ನಿಲುವಳಿ ಸೂಚನೆ ತರಲಿ. ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನು ತಪ್ಪು ಮಾಡಿದ್ದಿಲ್ಲ. ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ಬರ್ತದೆ. ನಿಂದು ಆಡಿಯೋ ಬದುಕುಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕಾಗತ್ತೆ? ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಇವೆಲ್ಲ ಮ್ಯಾನಿಪ್ಯುಲೇಟಿಂಗ್ ಇರ್ತಾವೆ, ಇದನ್ನೆಲ್ಲ ನಂಬಬಾರ್ದು ಅಂತ ಹೇಳಿದ್ರು. ಹಿಂದಿನ ಯಡಿಯೂರಪ್ಪನವ್ರು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLA ಮಾತಾಡಿದ್ದ ವಿಡಿಯೋ ಇತ್ತು. ಆವಾಗ ಇವ್ರು ಏನು ಹೇಳಿದರು, ಇಂಥ ಆಡಿಯೋಗಳ ಮೇಲೆ ಯಾವನೋ ಮಾತಾಡಿದಾನಂದರೆ ರಾಜೀನಾಮೆ ಕೊಡ್ಬೇಕಂತ. ನೋಡ್ರಿ, CM ಅಲ್ಲ, ಇನ್ನೊಬ್ರಲ್ಲ, ಎಲ್ಲರೂ ನಾನು ತಪ್ಪಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು. ನನ್ನ ತಪ್ಪಿಲ್ಲ ಅಂತ ಎದಕ್ಕೆ ಬಿಡ್ತಾರೆ? ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳಕ್ಕೆ ನಿನ್ನ ಹೆಸರು ಹೇಳ್ಕೊತಾರಪ್ಪ. ನನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಎತ್ತು ಕೊಡ್ಬೇಕು, ಕಟ್ ಕೊಡ್ಬೇಕು ಅಂತ ಹೇಳ್ಕೊತಾರೆ. ನಾನು ಕೇಳಿದ್ದೀನಿ. ಸರ್, ಯಾವುದೇ ಅಧಿಕಾರಿ ಆಡಿಯೋ ವೈರಲ್ ಆದರೂ ಕೂಡ ನಿಮ್ಮ ಮಗನ ಹೆಸರು ಮತ್ತೆ ನಿಮ್ಮ ಹೆಸರು ಉಲ್ಲೇಖ ಆಗೇ ಇರುತ್ತೆ. ಅದು ಮಾಡ್ತಾನೆ ಇರ್ತಾರೆ, ಇವೆಲ್ಲ ನಡೆಯುತ್ತೆ. ರಾಜಕಾರಣ ಮಾಡೋರು ಇರ್ತಾರೆ, ನಮ್ಮ ಕೆಟ್ಟ ಹೆಸರು ತರೋರು ಇರ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಹೊಸ ಸಿಸ್ಟಮ್ ತಂದಿರ್ತೀವಿ. ಇಂಥದ್ರ ನಮ್ಮನ್ನು ಸಿಗಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಏನಿದೆ ಅದರಲ್ಲಿ? ಇದು ಟ್ರಾನ್ಸಾಕ್ಷನ್ ನೋಡ್ರಿ, ಹಣದ ಟ್ರಾನ್ಸಾಕ್ಷನ್ ನಡೀತಿರ್ತೈತಿ. ಅದಕ್ಕೆ ಇದ್ರ ಸ್ವಲ್ಪ ಹೆಚ್ಚಿಗೆ ಎಲ್ಲ ಮಂತ್ರಿಗಳು ಇದ್ದಾಗೆಲ್ಲ ಇವ್ರು ನಿಮ್ಮ ಮತ್ತಲ್ಲಿ ಬಂದು ಹಿಂಗೆ ಹೇಳಿ 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 ಹೋಗಿದ್ದಾರೆ. ನಾನು ಒಬ್ಬನೇ ನಾನು ಬಂದ ನಂತರ 12 ಕಡೆ ಒಂದು ಫೈಲ್ ಹೋಗ್ತಿತ್ತು CL7, ಅದನ್ನು ತೆಗೆದು 6ಕ್ಕೆ ತಂದು ಈ ರಿನ್ಯೂವಲ್ದಾಗ ಏನೋ ಗದ್ದಲ ಮಾಡ್ತಾರೆ ಅಂತೇಳಿ 1 ವರ್ಷಕ್ಕೊಮ್ಮೆ ರಿನ್ಯೂವಲ್ ಇತ್ತು, ಅದನ್ನು 5 ವರ್ಷಕ್ಕೆ ಮಾಡಿದೆ. ಈ 10 ರೂಮಕ್ಕೆ 20 ರೂಮು ತಾಲೂಕಾ ಪ್ಲೇಸು 30 ಜಿಲ್ಲಾಕ್ಕಿತ್ತು CL7 ಕೊಂಡು. ಅದು ತೊಂದರೆ ಆಗ್ತಿದೆ ಅಂತೇಳಿ ಅದನ್ನು ತೆಗೆದು ನಾನು 10-15 ಮಾಡಿದೆ. ಆಡಳಿತದಲ್ಲಿ ಸುಧಾರಣೆ ತರಕ್ಕೆ ನಮ್ದು ಏನೇನು ಈ ಕರಪ್ಷನ್ ಕಂಟ್ರೋಲ್ ಮಾಡಬೇಕಂದ್ರೆ ಏನೇನು ಮಾಡಬೇಕೆಲ್ಲ ಮಾಡ್ತಾನೆ ಇದ್ದೀವಿ. ಕೆಲವು ಅಧಿಕಾರಿಗಳು ಮಾಡ್ತಾನೆ ಇದ್ದಾರೆ, ಅಂಥವ್ರ ಮೇಲೆ ಈಗ ಸಸ್ಪೆಂಡ್ ಮಾಡಿದ್ದೀವಿ. ಅವ್ರು 3 ಮಂದಿನ ಅವ್ರನ್ನೇ ನಾವು ಇಟ್ಕೊಂಡಿಲ್ಲ, ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಿ ಕಳಿಸಿದ್ದೀವಿ. ಎಲ್ಲಿ ಬರುತ್ತೆ ರೀ ಪಾತ್ರ? ಆಡಿಯೋ ಎಲ್ಲ ನಂಬಿ ಪಾತ್ರ. ಆಡಿಯೋದ ಯಾವ ನಿನ್ನ ಮೇಲೆ ಹೇಳ್ತಾನೆ, ಯಾವ ನಿಮ್ಮ ಮೇಲೆ ಒಂದು 10 ಲಕ್ಷ ಕೊಟ್ಟು ನಾನು ಇದ್ರಾಗ ಹಾಕ್ಬೇಡಕ್ಕೆ ಒಪ್ಕೊಂಡಿದ್ದಾನೆ ಅಂತಂದು ಆಡಿಯೋ ಮಾಡಿ ಕೊಟ್ಟ ತಕ್ಷಣ ಏನು ಪನಿಷ್ಮೆಂಟ್ ಆಗುತ್ತೇನೆ? ವಾಟ್ ಇಸ್ ದಿಸ್? ಎಲ್ಲಿ ದಾಖಲಾಗಿದ್ದೇನಾ? ಲೋಕಾಯುಕ್ತದಲ್ಲಿ ದಾಖಲಾಗಿದೆ. ಕಂಪ್ಲೇಂಟ್ ಕೊಡ್ತಾರೆ, ದಾಖಲಾತಿ ಆದವರೇ ರಾಜೀನಾಮೆ ಕೊಟ್ಟಿದೆ. BJP ಒಳಗೆ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ರು ಗೊತ್ತು? ಜಲ್ಲೆ ಮೇಡಮ್ ಮೇಲೆ ಮೊಟ್ಟೆ ಕೇಸ್ ಇತ್ತಲ್ಲ, ಅವಾಗೆಲ್ಲ ಲೋಕಾಯುಕ್ತ ಕೇಸೇ ಇತ್ತಲ್ಲ, ರಾಜೀನಾಮೆ ಕೊಟ್ರ? ಗೋಪಾಲಯ್ಯನ ಕೇಸ್ ಇತ್ತಲ್ಲ, ರಾಜೀನಾಮೆ ಕೊಟ್ರ? ನನ್ನ ಕೇಸೇ ರಿಜಿಸ್ಟ್ರೇಷನ್ ಆಗಿಲ್ಲ. ತಿಮ್ಮಾಪುರನ ಹೆಸರಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಆಗಿಲ್ಲ. ಯಾವನು ಒಬ್ಬೊದು ಕೊಡ್ತಾನೆ, ನಿನ್ನ ಮೇಲೆ ಕೊಡ್ತಾನೆ, ಇನ್ನೊಬ್ಬ ಮೇಲೆ ಕೊಡ್ತಾನೆ. ಅದಕ್ಕೆ ರಾಜೀನಾಮೆ ಕೊಟ್ಬಿಡಕ್ಕಾಗತ್ತೆ? ತಪ್ಪಾದ್ರೆ ನಾನು ಒಂದು ಕ್ಷಣ ಇರೋದಿಲ್ಲ ಇಂಥ ಅಧಿಕಾರಿಗಳು. ನಿಷ್ಪಕ್ಷಪಾತ ತನಿಖೆ ಆದಾಗ ನಂದು ಏನಾರು ಇದ್ರೆ ಕೊಡೋನಲ್ಲ, ಏನಿದೆ ನಂದೇನಿದೆ ಪಾತ್ರ? ಸದನದಲ್ಲಿ ಹೇಳಬೇಕು, ಹೊರಗೂ ಹೇಳಬೇಕು, ಒಳಗೂ ಹೇಳಬೇಕು. ತಪ್ಪಿಲ್ಲದವನಿಗೆ ಎದಕ್ರಿ ಅಂಜಿಕಿರುತ್ತೆ? ಇಂಥದ್ದೆಲ್ಲ ಕ್ರಿಯೇಟ್ ಮಾಡಿ ನಮ್ಮ ತೇಜೋವಧಿ ಮಾಡೋಕ್ಕೊಂದು ಕುತಂತ್ರ ನಡೀತಾ ಇದೆ. ಏನು ಇದೇನು ನಡೀತಾ ಇದೆ ನಿಮ್ಗೆ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ದಿವಸ ತಡೀರಿ. ಇದನ್ನ ಇನ್ನೂ ಭಾಳ ಬಿಚ್ಚಿ ಹೇಳುವುದಿದೆ, ನಾನು ಹೇಳ್ತಿದ್ದೆ. ತಿಮ್ಮಾಪುರ ಟಾರ್ಗೆಟ್ ಇರ್ತಾವೆ, ಅದೊಂದು ರಾಜಕಾರಣದಾಗ ಒಬ್ರಿಗೊಬ್ರು ಆಗ್ಲಾರ್ದು ನಡೀತಾ ಇರ್ತಾವೆ, ಯಾರು ಮಾಡ್ತಿರ್ತಾರೆ. ಇನ್ನೂ ಭಾಳ ಸುದೀರ್ಘವಾಗಿ ಹೇಳುವುದಿದೆ. ಅಲ್ಲಿ ಹೇಳೋದಿನಿ, ಇಲ್ಲಿ ಹೇಳ್ತೀನಿ. ಅವೆಲ್ಲ ನಡೀತಾನೆ ಇದ್ದಾವೆ ಭಯ್ಯ. ಯಾವುದೇ ವ್ಯಕ್ತಿ ಹೊಸದನ್ನು ತರಕ್ಕೆ ಹೋದ, ಯಾವುದೇ ವ್ಯಕ್ತಿ ಸುಧಾರಣೆ ತರಕ್ಕೆ ಹೋದ,
ಅಂಥವ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಪ್ರವೃತ್ತಿ ಭಾಳ ದಿವಸದಿಂದ ನಡೀತಾ ಇದೆ, ನಡೀಲಿ. ಇನ್ನು ಬಿಚ್ಚಿ ಬಿಡೋದು ಭಾಳ ಅದಾವೆ, ಬಿಚ್ಚಿ ಹೇಳ್ತಿದ್ದೀನಿ ಏನೇನಿದೆ, ಯಾರ್ಯಾರ್ದಿದೆ, ಹೆಂಗೆ ಏನ ಎಲ್ಲವೂ ಹೇಳ್ತಿದ್ದೀನಿ. ಕಾಲ ಬರಲಿ, ಅಂದ್ರೆ ಸಾಕ್ಷಿ ಸಮೇತ ಸದನದಲ್ಲಿ ಪ್ರಸ್ತುತಪಡಿಸೋದಕ್ಕೆ ಏನು ನಡೀತಿದೆ ಅನ್ನೋದು ಹೇಳ್ತೀನಿ ಅಮ್ಮ. ಡೋಂಟ್ ವರಿ, ತಮ್ಮ ವಿರುದ್ಧನೂ ಷಡ್ಯಂತ್ರ ಆಗಿದೆ ಸರ್. ಎಲ್ಲ ನಡೀತಾ ಇದೆ, ನಡೀಲಿ, ಮತ್ತೇನಿಲ್ಲಲ್ಲ. ನಿಜ ಸರ್. ನನ್ನ ಗೇಟ್ ಆದ ಅಲ್ಲೇ, ಮತ್ತೆ ನೀವು ಎಲ್ಲಿ ಬಂದಿಲ್ಲ ಅನ್ಕೊಂಡು ಇಲ್ಲೇ ಬಂದು ಹೇಳೋದು ಎಲ್ಲಪ್ಪ ಪರ್ಸ್ನಲ್ ಬಿಡಿ ಸರ್, ಚರ್ಚಿದ್ರಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.